ಪಂಡಿತರೆ ಶಾಸ್ತ್ರಿಗಳೇ ಮಿಥ್ಯೆಯಂ ತಥ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವೊಡೆ ನೀವು. ಕಂಡಿಹಿರ ನರಹೃದಯ ದಾಳ ಸುಳಿ ಬಿರುಬುಗಳ ದಂಡವದ ನುಳಿದ ನುಡಿ ಮಂಕುತಿಮ್ಮ. ಪಂಡಿತರೆ ಶಾಸ್ತ್ರಿಗಳೇ ಮಿಥ್ಯೆಯಂ ತಥ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವೊಡೆ ನೀವು. ಕಂಡಿಹಿರ ನರಹೃದಯ ದಾಳ ಸುಳಿ ಬಿರುಬುಗಳ ದಂಡವದ ನುಳಿದ ನುಡಿ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ಪಂಡಿತರೇ, ಶಾಸ್ತ್ರಿಗಳೇ, ನೀವು ಅಸತ್ಯದಿಂದ ಸತ್ಯಕ್ಕೆ, ಶಾಸ್ತ್ರದಿಂದ ತರ್ಕದಿಂದ ಸೇತುವೆಯನ್ನು ಕಟ್ಟುವುದಾದರೆ ಮನುಷ್ಯನ ಹೃದಯದ ಆಳದಲ್ಲಿರುವ ಸುಳಿಗಳು ಮತ್ತು ಕಠಿಣತೆಗಳನ್ನು ಕಂಡಿದ್ದೀರಾ? ಅವುಗಳನ್ನು ಅರಿಯದ ನುಡಿ ದಂಡ. ಓದಿನಿಂದ, ಪಾಂಡಿತ್ಯದಿಂದ, ತರ್ಕದಿಂದ ಪಂಡಿತರು, ಶಾಸ್ತ್ರಿಗಳು ನಮ್ಮ ಸಾಮಾನ್ಯ ತಿಳುವಳಿಕೆಗೆ ಅಸತ್ಯವೆಂದು ತೋರಿದ ಚಿಂತನೆಗಳಿಂದ ಚಿರಂತನ ಸತ್ಯದೆಡೆಗೆ ಖಚಿತವಾದ ಸೇತುವೆಗಳನ್ನು ಕಟ್ಟಬಹುದು. ಅದು ಒಂದು ಶಾಸ್ತ್ರವಾದೀತು. ಆದರೆ ಪಾಂಡಿತ್ಯದ ಎತ್ತರದ ದಂತ ಗೋಪುರಗಳಲ್ಲಿ ಕುಳಿತ ಈ ವಿದ್ವಾಂಸರುಗಳಿಗೆ ಸಾಮಾನ್ಯ ಮನುಷ್ಯರ ಹೃದಯದ ಆಳದಲ್ಲಿ ಕೊರೆಯುತ್ತಿರುವ ಸುಳಿಗಳ ಅಥವಾ ಪರಿಸ್ಥಿತಿಯ ಕಠಿಣತೆಗಳ ಪರಿಚಯವಿದೆಯೇ? ಅದಿಲ್ಲದಿದ್ದರೆ ಉಳಿದ ದೊಡ್ಡ ಮಾತುಗಳೆಲ್ಲ ವ್ಯರ್ಥ, ದಂಡ. ಇದನ್ನೇ ಬಸವಣ್ಣನವರು ಮಾರ್ಮಿಕವಾಗಿ ಹೇಳುತ್ತಾರೆ. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? ಅವರ ಸುಖ ವೆನ್ನ ಸುಖ, ಅವರ ದುಃಖ ವೆನ್ನ ದುಃಖ. ಕೂಡಲ ಸಂಗನ ಶರಣರ ಮನ ನೊಂದಡೆ ಆನು ಬೆಂದೆನಯ್ಯ. ನನ್ನ ನಡೆ ನುಡಿ ಶುದ್ಧವಾಗದೆ ಅದೆಷ್ಟು ಶಾಸ್ತ್ರಗಳನ್ನು ಓದಿ, ಅದೆಷ್ಟು ತಂತ್ರಗಳನ್ನು ಅಭ್ಯಸಿಸಿ, ಅದೆಷ್ಟು ಅಲಂಕಾರಗಳನ್ನು ಮಾಡಿ ಪೂಜೆ ಸಲ್ಲಿಸಿದರೂ ಅದು ಕೇವಲ ಆಡಂಬರ, ಬಾಹ್ಯದ ಅಹಂಕಾರದ ಡಮರು ಆದೀತು. ನನ್ನ ಅರಿವಿನ, ತಿಳಿವಿನ, ಓದಿನ ಸಾರ್ಥಕ್ಯ ಇರುವುದು ತನ್ನ ಸುತ್ತಮುತ್ತಲಿನ ಜನರ ಹೃದಯದ ಸುಖ ದುಃಖಗಳನ್ನು ತನ್ನದಾಗಿಸಿಕೊಂಡಾಗ. ಬಸವಣ್ಣ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತಾರೆ. ಜನರ ದುಃಖ ತನ್ನ ದುಃಖ ಮಾತ್ರವಲ್ಲ, ಅವರು ನೊಂದರೆ ತಾನು ನೋಯುವುದು ಮಾತ್ರವಲ್ಲ, ಅವರ ಮನ ನೊಂದಡೆ ಆನು ಬೆಂದೆನಯ್ಯ ಎನ್ನುತ್ತಾರೆ. ತನ್ನ ಜನ ನೊಂದರೆ ತಾನು ಬೆಂದೆ ಎನ್ನುವುದು ಅನುಭೂತಿಯ ಪರಾಕಾಷ್ಠೆ. ಈ ಕಗ್ಗದ ಆಶಯ ಇದೆ. ಜನರ ಮನದ ಆಳಗಳ, ಕಷ್ಟಗಳ, ಕಠಿಣತೆಗಳ ಅರಿವಿಲ್ಲದೆ ಸಾಧಿಸಿದ ಪಾಂಡಿತ್ಯ, ಶಾಸ್ತ್ರ ಅಧ್ಯಯನ ಬರೀ ದಂಡ ಎನ್ನುತ್ತಾರೆ ಡಿ ವಿ ಜಿಯವರು. ಧನ್ಯವಾದಗಳು. ಥ್ಯಾಂಕ್ ಯು.